3 ರೀತಿಯ ವಾಕ್ಯ ರಚನಾ ಪದ್ಧತಿಗಳನ್ನು ತಿಳಿದುಕೊಂಡಿದ್ದೀರಿ. ನೀವು 193 ದೇಶಗಳಿಗೆ ಪ್ರಯಾಣ ಮಾಡಲು ಸಿದ್ಧವಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಇದಕ್ಕಿಂತ ಮುಂಚೆ ಮಾತನಾಡಿ ಪ್ರಾಕ್ಟೀಸ್ ಮಾಡಬೇಕು. ಪುಸ್ತಕದಲ್ಲಿ ಹೇಳಿರುವ ಮಾರ್ಗಗಳಷ್ಟೇ ಅಲ್ಲದೆ ಮಾತನಾಡಲು ಇನ್ನೂ ಹಲವು ಪ್ರಾಯೋಗಿಕ ಮಾರ್ಗಗಳಿವೆ. ನೀವು 36 ಚೇಂಬರ್ ಆಫ್ ಶಾವ್ಲನ್ ಸಿನಿಮಾ ನೋಡಿರುತ್ತೀರಿ ಎಂದು ಭಾವಿಸುತ್ತೇನೆ. ಶಾವೋಲಿನ್ ಗ್ರಾಮಕ್ಕೆ ಹೋದ ತಕ್ಷಣ ಒಬ್ಬನಿಗೆ 36ನೇ ಚೇಂಬರ್ ನೀಡುವುದಿಲ್ಲ. ಅವನು ನೀರನ್ನು ಕೆಳಗಿನಿಂದ ಮೆಟ್ಟಿಲು ಹತ್ತಿ ಮೇಲಿರುವ ತೊಟ್ಟಿಯೊಳಗೆ ಸುರಿಯಬೇಕು. ಆಮೇಲೆ ಊಟ ಮಾಡಲು ಹೋಗಬೇಕೆಂದರೆ 8-4 ಗಾತ್ರದ ನೀರಿನ ತೊಟ್ಟಿಯನ್ನು ದಾಟಿ ಹೋಗಬೇಕು. ಆ ತೊಟ್ಟಿಯಲ್ಲಿ ಒಂದು ಮರದ ದಿಮ್ಮಿ ತೇಲುತ್ತಿರುತ್ತದೆ. ಹಾಗೆ ಹೋಗುವಾಗ ನೀರಿನ ತೊಟ್ಟಿಯಲ್ಲಿ ಬಿದ್ದು ಬಿಟ್ಟರೆ ಬಟ್ಟೆ ಒಣಗಿದ ನಂತರವೇ ಭೋಜನ ಶಾಲೆಗೆ ಅನುಮತಿಸುತ್ತಾರೆ. ನಮ್ಮ ಕಥಾನಾಯಕ ಮೊದಲ ದಿನ ನೀರಿನ ತೊಟ್ಟಿಯನ್ನು ದಾಟುವಾಗ ತೊಟ್ಟಿಯಲ್ಲಿ ಬಿದ್ದು ಬಿಟ್ಟನು. ಅಂದು ಅವನಿಗೆ ಊಟವಿರಲಿಲ್ಲ. ಆದ್ದರಿಂದ ಅವನು ರಾತ್ರಿಯೆಲ್ಲ ಪ್ರಾಕ್ಟೀಸ್ ಮಾಡಿ ಮರುದಿನ ಆ ನೀರಿನ ತೊಟ್ಟಿಯನ್ನು ಒಂದೇ ಕಾಲಿನಲ್ಲಿ ಜಂಪ್ ಮಾಡಿ ದಾಟಿಬಿಟ್ಟನು. ಅದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿದರೆ ನೀವು ಕೂಡ ಅತ್ಯುತ್ತಮವಾಗಿ ಮೂಡಿಬರಬಹುದು. ಇಲ್ಲಿ ಕೆಳಗೆ ಹೇಗೆಲ್ಲ ವಾಕ್ಯಗಳನ್ನು ರಚಿಸಬಹುದು ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ನೀಡಲಾಗಿದೆ. ಐ ವಿಲ್ ವರ್ಕ್ ಇಫ್ ಐ ಆಮ್ ಗಿವನ್ 1 ಸಾವರನ್ ಆಫ್ ಗೋಲ್ಡ್ ಎಂಬ ವಾಕ್ಯ ನೀಡುವ ಅರ್ಥವನ್ನು ನಾವು ಹೇಗೆಲ್ಲ ಮಾತನಾಡಬಹುದು ಎಂದು ತೋರಿಸಲಾಗಿದೆ. 2. ಐ ವಿಲ್ ವರ್ಕ್ ಪ್ರೊವೈಡೆಡ್ 1 ಸಾವರನ್ ಆಫ್ ಗೋಲ್ಡ್. 3. ಐ ವಿಲ್ ವರ್ಕ್ ವೆನ್ ಐ ಆಮ್ ಪೇಡ್ 1 ಸಾವರನ್ ಆಫ್ ಗೋಲ್ಡ್. ಇದಕ್ಕಿಂತ ಮುಂಚೆ ಒಂದು ವಿಷಯವನ್ನು 4 ವಿಧವಾಗಿ ಮಾತನಾಡುವುದರ ಬಗ್ಗೆ ನೋಡಿದ್ದೆವು. ಈಗ ಇನ್ನು ಕೆಲವು ವಿಧವಾಗಿ ಮಾತನಾಡಬಹುದು. ಬಿಕಾಸ್ ಐ ಆಮ್ ಗಿವನ್ 1 ಸಾವರನ್ ಆಫ್ ಗೋಲ್ಡ್, ಐ ವಿಲ್ ವರ್ಕ್. Unless I am given 1 sovereign of gold, I will not work. As soon as they gave 1 sovereign of gold, I will start working. No sooner 1 sovereign of gold is given, then I will work. ವಾಕ್ಯ ರಚನೆಗೆ ಹಲವು ಮಾರ್ಗಗಳಿವೆ. ಸಿಂಪಲ್ 2, ಕಾಂಪೌಂಡ್ 3, ಕಾಂಪ್ಲೆಕ್ಸ್ ಎಂದು 3 ಮುಖ್ಯ ವಿಧಗಳು. ಐ ಲೈಕ್ ಟು ರೀಡ್. ಇಲ್ಲಿ ಟು ರೀಡ್ ಎಂಬುದನ್ನು ಇನ್ಫಿನಿಟಿವ್ ಎನ್ನಲಾಗುತ್ತದೆ. ಐ ಲೈಕ್ ರೀಡಿಂಗ್. ಇದರಲ್ಲಿ ರೀಡಿಂಗ್ ಎಂಬುದು ಜೆರಂಡ್ ಎಂದರೆ ವರ್ಬ್ ಜೊತೆಗೆ ಎಂಗ್ ಸೇರಿ ಅದು ನಾಮಪದದಂತೆ ಕೆಲಸ ಮಾಡುವುದು. ಅಡ್ಜೆಕ್ಟಿವ್ ಉಪಯೋಗಿಸಿ ಮಾತನಾಡುವುದು. ಹಿ ಈಸ್ ಅ ಮೈಟಿ ಮ್ಯಾನ್. ಇಲ್ಲಿ ಮೈಟಿ ಎಂಬುದು ಅಡ್ಜೆಕ್ಟಿವ್. ಪ್ರಿಪೊಸಿಷನ್ ಬಳಸಿ ಮಾತನಾಡುವುದು. ಹಿ ಈಸ್ ಅ ಮ್ಯಾನ್ ಆಫ್ ಮೈಟ್. ಇವುಗಳಲ್ಲದೆ ಹಲವು ಮಾರ್ಗಗಳಿವೆ. ರೂಢಿ ಮಾಡಿಕೊಂಡರೆ ಎಲ್ಲವೂ ನಿಮಗೆ ಸುಲಭವಾಗಿ ಒಲಿಯುತ್ತದೆ. ಜೀವನದಲ್ಲಿ ಮುಂದೆ ಬರಬಹುದು. ಇಂಗ್ಲಿಷ್ 193 ದೇಶಗಳಲ್ಲಿ ಮಾತನಾಡಲ್ಪಡುತ್ತದೆ. ಅಂದರೆ ನೀವು ಈ 30 ನಿಮಿಷಗಳಲ್ಲಿ ಇಂಗ್ಲಿಷ್ ಕಲಿತು 193 ದೇಶಗಳಿಗೆ ಪ್ರಯಾಣಿಸಬಹುದು. ಅವರೊಂದಿಗೆ ಧೈರ್ಯವಾಗಿ ಮಾತನಾಡಬಹುದು. ಗುಡ್ ಡೇ.